ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಪ್ರಿಯ ರಂಗಾಸಕ್ತ ಬಂಧುಗಳೇ, ತಮ್ಮಲ್ಲಿ ವಿನಂತಿ ಏನು ಅಂದರೆ, ನಮ್ಮ ನೀನಾಸಂ ತಿರುಗಾಟ, ಈ ವರ್ಷದ ನೀನಾಸಂ ತಿರುಗಾಟ ನಾಡಿನೆಲ್ಲೆಡೆ ತನ್ನ ನಾಟಕಗಳನ್ನು ಪ್ರದರ್ಶನ ನೀಡುತ್ತಾ 35 ಊರುಗಳನ್ನು ಕಂಪ್ಲೀಟ್ ಮಾಡಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಅಂಜನಾನಗರದ ಸ್ಫೂರ್ತಿಧಾಮಕ್ಕೆ ಪ್ರದರ್ಶನಗಳನ್ನು ನೀಡೋದಕ್ಕೆ ಬರ್ತಾ ಇದೆ. ಈ ಪ್ರದರ್ಶನಗಳೇ ಈ ವರ್ಷದ ಕೊನೆಯ ಪ್ರದರ್ಶನಗಳು. ಅದರಲ್ಲಿ ಮೊದಲನೇ ದಿವಸ ಜನವರಿ 24 ಕನ್ನಡಕ್ಕೆ ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಭಾನು ಮುಷ್ತಾಕ್ರವರ ಪ್ರಸಿದ್ಧ ಕಥಾ ಸಂಕಲನ ಎದೆಯ ಹಣತೆ, ಆ ಸಂಕಲನದಲ್ಲಿರುವ ಹೃದಯದ ತೀರ್ಪು ಅನ್ನೋ ಕಥೆಯನ್ನು ಆಧರಿಸಿ ನಾನೇ ರಂಗರೂಪಗೊಳಿಸಿ ನಾಟಕ ಮಾಡಿಸಿದ್ದೇನೆ. ಈಗಾಗಲೇ ಆ ಪ್ರದರ್ಶನದ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನು ಸಹೃದಯರು ಆಡಿದ್ದಾರೆ. ಅದನ್ನು ನೋಡೋದಕ್ಕೆ ತಾವೆಲ್ಲ ನಾಳೆ ಬಂದರೆ ಭಾಳ ಸಂತೋಷ ಆಗುತ್ತೆ. ಈ ಪ್ರದರ್ಶನ ನೋಡೋದಕ್ಕೆ ನಾನು ಸಹ ನಿಮ್ಮ ಜೊತೆಗೆ ಬರ್ತಾ ಇದ್ದೇನೆ, ಬನ್ನಿ. ಆಮೇಲೆ 2026 ಇದೇ ವರ್ಷ ಮಾಡಿರುವ ಇನ್ನೊಂದು ನಾಟಕ, ತಿರುಗಾಟಕ್ಕೆ ಮಾಡಿರುವ ಇನ್ನೊಂದು ನಾಟಕ ಜಿ ಶಂಕರ ಪಿಳ್ಳೆಯವರ ಅವತರಣಂ ಭ್ರಾಂತಾಲಯಂ. ಇದನ್ನು ನಮ್ಮ ಶಂಕರ್ ವೆಂಕಟೇಶ್ವರನವರು ನಿರ್ದೇಶನ ಮಾಡಿದ್ದಾರೆ. ಇದು ಸಹ ಈಗಾಗಲೇ 35 ಪ್ರದರ್ಶನಗಳನ್ನು ಕಂಡಿದೆ. 25ನೇ ತಾರೀಕು ತನ್ನ ಕೊನೆಯ ಪ್ರದರ್ಶನ ಇರುತ್ತೆ. ದಯಮಾಡಿ ಸ್ಫೂರ್ತಿಧಾಮಕ್ಕೆ ತಾವೆಲ್ಲ ಬರಬೇಕು. ಈ ಎರಡೂ ನಾಟಕಗಳನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ನಾಟಕೋತ್ಸವವನ್ನು ಸ್ಫೂರ್ತಿಧಾಮದ ಪದಾಧಿಕಾರಿಗಳು, ರಂಗಧ್ವನಿ ರಾಯಚೂರು ರಂಗತಂಡದ ನಮ್ಮ ಪ್ರಭು ಅವರು, ಆಮೇಲೆ ಸಂಸ್ಕಾರಿ ಥಿಯೇಟರ್ ಬೆಂಗಳೂರಿನವರು, ಅಂಗಳ ಅನ್ನುವ ರಂಗತಂಡ ಆಯೋಜನೆ ಮಾಡಿದೆ ಈ ನಾಟಕೋತ್ಸವವನ್ನು. ಆರಂಭ 2026 ಅಂತ ಈ ನಾಟಕೋತ್ಸವದ ಮೂಲಕ ಅವರು ಇನ್ನೂ ಏನೋ ಸಾಂಸ್ಕೃತಿಕವಾಗಿ ಇಡೀ ವರ್ಷ ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಮಾಡಬೇಕು ಅನ್ನುವ ಉತ್ಸಾಹದಲ್ಲಿದ್ದಾರೆ. ಅದಕ್ಕೆ ಶಕ್ತಿ ತುಂಬೋದಕ್ಕೆ ತಾವೆಲ್ಲ ಬರಬೇಕು. ನಮ್ಮ ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು, ಬೆಂಗಳೂರಿನಲ್ಲಿ ವಾಸವಾಗಿರುವಂಥವರು ಬಿಡುವಿದ್ರೆ ದಯಮಾಡಿ ಬರಬೇಕು. ನೀನಾಸಂ ತಿರುಗಾಟದಲ್ಲಿ ಕೆಲಸ ಮಾಡಿದವರು, ನೀನಾಸಂ ಮರು ತಿರುಗಾಟದಲ್ಲಿ ಕೆಲಸ ಮಾಡಿದವರು, ಬೇಸಿಗೆ ರಂಗ ಶಿಬಿರಗಳಿಗೆ ಬಂದು ಹೋದಂಥವರು, ಹಾಗೆಯೇ ನೀನಾಸಂ ಸಂಸ್ಕೃತಿ ಶಿಬಿರಕ್ಕೆ ಬಂದವರು, ನೀನಾಸಂ ಜೊತೆಗೆ ಅನೇಕ ಕಾರಣಗಳಿಗೆ ಸಂಪರ್ಕ ಇಟ್ಕೊಂಡಿರುವ ಸ್ನೇಹಿತರು, ಹಾಗೆಯೇ ಬೆಂಗಳೂರಿನ ರಂಗಾಸಕ್ತ ಬಂಧುಗಳು ಎಲ್ಲರೂ ಸಹ, ಕಲಾವಿದರು ಬಹಳ ಮುಖ್ಯವಾಗಿ, ಸಹೃದಯ ಪ್ರೇಕ್ಷಕ ಬಂಧುಗಳು ತಾವೆಲ್ಲರೂ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ.